ಓಂ ಸಾಯಿರಾಮ್. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. 8ನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ನಾವು ಮಾನವ ಜನ್ಮದ ಮಹತ್ವ ಮತ್ತು ಸಾಯಿಬಾಬಾ ಅವರ ಭಿಕ್ಷೆ, ಬಾಯ್ಜಾಬಾಯಿ ಅವರ ಸೇವೆ ಮತ್ತು ಸಾಯಿಬಾಬಾ ಅವರ ಶಯನ ಪದ್ಧತಿ, ಕುಶಾಲಚಂದ್ರಲ್ಲಿ ಆತ್ಮೀಯತೆ, ಇದಿಷ್ಟರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಾನವ ಜನ್ಮದ ಮಹತ್ವ. ಇದರಲ್ಲಿ ಪ್ರಪಂಚದಲ್ಲಿ ಸ್ವಾಮಿ ಪರಮಾತ್ಮ ಸ್ವರ್ಗ, ಮರ್ತ್ಯ, ನರಕ, ಪಾತಾಳ, ಸಾಗರ ಮತ್ತು ಇನ್ನೂ ಅನೇಕ ಕಡೆಗಳಲ್ಲಿ ಕೋಟಿಗಟ್ಟಲೆ ಪ್ರಾಣಿಗಳನ್ನು ಮತ್ತು ಮಾನವರನ್ನು ಸೃಷ್ಟಿ ಮಾಡಿಸಿರ್ತಾನೆ. ಇಂಥದ್ರಲ್ಲಿ ಪುಣ್ಯವೇ ಪ್ರಧಾನವಾಗಿರುವಂಥದ್ದು ಸ್ವರ್ಗದ ಫಲವನ್ನು ಅನುಭವಿಸುತ್ತವೆ. ಮತ್ತೆ ಮತ್ಸ್ಯಲೋಕಕ್ಕೆ ಬರುತ್ತದೆ. ಆದರೆ ಯಾರು ಪಾಪ ಮಾಡಿರ್ತಾರೆ ಅವರು ನರಕಕ್ಕೆ ಹೋಗಿ ಅಲ್ಲಿ ನರಕ ಯಾತನೆ ಅನುಭವಿಸ್ತಾರೆ. ಪಾಪ ಪುಣ್ಯ ಸಮದೂಗಿದಾಗ ಮಾತ್ರ ಈ ಭೂಲೋಕದಲ್ಲಿ ಮಾನವ ಜನ್ಮ ಪಡೆಯುತ್ತೆ. ಅಂದರೆ ನೋಡಿ, ಮನುಷ್ಯನ ಜನ್ಮಿಗೆ ಪರಮಾತ್ಮ ಏನು ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಮುಕ್ತಿ ಪಡೆಯಲು ಕೂಡ ಈ ಮನುಷ್ಯನ ಜನ್ಮದಲ್ಲಿ ಇದೆಯಂತೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಮತ್ತೆ ಪಾಪ ಮಾಡ್ತಿದ್ರೆ ಅವ್ರು ನಮಗೆ ಮುಕ್ತಿ ಸಿಗಲ್ಲ, ಮೋಕ್ಷ ಸಿಗಲ್ಲ. ಮತ್ತೆ ಅವು ಕರ್ಮಾನುಸಾರ ಮತ್ತೆ ಜನ್ಮ ತಾಳ್ತಾನೇ ಇರ್ತಾರೆ. ಈ ಜನ್ಮದಲ್ಲಿ ನಾವು ಈ ಮಾನವ ಜನ್ಮದ ಬೆಲೆನ ನಾವೇನು ಮಾಡ್ಕೋಬೇಕು ಅಂದರೆ, ಅವನು ನಮಗೆ ವಿಶೇಷ ಜ್ಞಾನ ಕೊಟ್ಟಿದ್ದಾನೆ. ಆ ಜ್ಞಾನನ ನಾವು ಬಳಸಿ ಪರಮಾತ್ಮನನ್ನು ಹೊಂದಬಹುದು. ಈ ಥರ ಶಕ್ತಿ ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಈ ಶಕ್ತಿ ಮಹಾನ್ ದೇವತೆಗಳಿಗೂ ಕೂಡ ಇರಲ್ವಂತೆ. ಅಂಥ ಶಕ್ತಿ ಕೊಟ್ಟಿದ್ದಾನೆ. ಏನು ಶಕ್ತಿ ಅಂದರೆ ಜ್ಞಾನ. ಆ ಜ್ಞಾನ ಉಪಯೋಗಿಸ್ಕೊಂಡು ನಮ್ಮ ಜನ್ಮನ ಸಾರ್ಥಕ ಮಾಡ್ಕೋಬೋದು. ಮತ್ತು ಕೆಲವರು ಅಂತಾರೆ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿರ್ತಾರೆ. ಸುಮಾರು ಜನ ಅಂತಾರೆ, ಅಯ್ಯೋ ಈ ಮನುಷ್ಯನ ಜನ್ಮ ಯಾಕಪ್ಪ, ಈ ರೋಗದ ರುಜಿನ ಬಂದಿದೆ, ಈ ನಮಗೆ ಬಡತನ ಬಂದಿದೆ, ಎಲ್ಲ ಥರದ್ದು ಅನುಭವಿಸಿ ಸಾಕಾಗಿದೆ, ಈ ಮನುಷ್ಯನ ಜನ್ಮ ಕೆಟ್ಟ ಜನ್ಮ ಅಂತ ಕೆಲವರೇನೋ ಅಂತಾರೆ. ಇದೇನೋ ಸ್ವಲ್ಪ ಮಟ್ಟಿಗೆ ನಿಜ ಇದೆ. ಆದರೆ ಮಾನವನಿಗೆ ಜ್ಞಾನ ಪಡೆಯೋ ಶಕ್ತಿ ಇರೋದ್ರಿಂದ ಅವನು ಪರಮಾತ್ಮನನ್ನು ಹೊಂದಲು ಖಂಡಿತವಾಗಿ ಪ್ರಯತ್ನ ಪಡ್ಬೋದು. ಇದರಿಂದ ಅವನು ಉದಾಸೀನ ಆಗಬಾರ್ದು. ಉದಾಸೀನ ಹಾಕ್ಕೊಂಡ್ರೆ ಅವನು ಇಂದ್ರಿಯಗಳ ಸುಖಭೋಗಗಳನ್ನೇ ಲೇಸೆಂದು ಅತ್ತ ಗಮನ ಹರಿಸಿದರೆ ಅವನಿಗೆ ನರಕದ ಬಾಗಿಲು ತೆಗೆದೇ ಇರುತ್ತೆ. ಈ ಜನ್ಮದಲ್ಲಿ ಅವನು ತನ್ನ ದೇಹನ ಕಾಪಾಡಿಕೊಂಡು ಪರಮಾತ್ಮನನ್ನು ಹೊಂದಲು ಹಗಲು ಇರುಳು ಶ್ರಮಿಸಬೇಕು. ಅವನು ಮಾನವನಿಗೆ ದೇವರ ಲೀಲೆಯನ್ನು ಹೊಗಳಂಥ ಶಕ್ತಿ ಇದೆ. ಅದಕ್ಕೋಸ್ಕರ ಅವನು ಮನುಷ್ಯ ಜನ್ಮಕ್ಕೆ ಆ ಶಕ್ತಿ ಕೊಟ್ಟಿದ್ದಾನೆ. ಮತ್ತು ಆ ಜನ್ಮದಲ್ಲಿ ಅವನೇನು ಮಾಡಬೇಕು ಅಂದರೆ ಹಗಲಿರುಳು ಸ್ವಾಮಿನ ಕೂತ್ಕೊಂಡು ಧ್ಯಾನಿಸ್ತಿರ್ಬೇಕು. ಪೂಜೆ ಪುನಸ್ಕಾರ ಮಾಡಬೇಕು, ಸೋಮಾರಿತನ ಬಿಡಬೇಕು, ಆಲಸ್ಯ ಬಿಡಬೇಕು, ಜಾಡ್ಯತನ ಇವೆಲ್ಲನೂ ತ್ಯಜಿಸಿ ಸ್ವಾಮಿನ ಆರಾಧಿಸ್ತಾ ಇರಬೇಕು. ಮತ್ತು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಬಾಬಾರವರ ಚರಣಾರವಿಂದಗಳಿಗೆ ಸೇವೆ ಸಲ್ಲಿಸೋದು. ಇದಿಷ್ಟು ಸ್ವಾಮಿ ಮನುಷ್ಯನ ಜನ್ಮಕ್ಕೆ ನೋಡಿ ಎಷ್ಟು ಅವಕಾಶ ಕೊಟ್ಟಿದ್ದಾನೆ. ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ನಮ್ಮ ಜೀವನದನ್ನು ಸಾಕ್ಷಾತ್ಕಾರದತ್ತ ತಗೊಂಡು ಹೋಗ್ಬೋದು. ಮತ್ತು ಮುಂದೆ ಸಾಧು ಸಂತರನ್ನು ನಾವು ಆಶ್ರಯ ಪಡಿಬೇಕು. ಅಂದರೆ ಧಾರ್ಮಿಕ ಗ್ರಂಥಗಳನ್ನು ಕೇಳೋದಕ್ಕಿಂತ ಈ ಸಂತರ ಆತ್ಮಗಳಲ್ಲಿ ನಾವು ಸ್ನೇಹದಿಂದ ಇದ್ದರೆ ನಮಗೆ ಸಕಲ ಗಣಗಳಿಗಿಂತ ಮಿಗಿಲಾದ ಬೆಳಕನ್ನು ಕೊಡ್ತಾನೆ ಈ ಸಂತರು. ಅಂದರೆ ಸ್ವಾಮಿ ಅವನು ಸದ್ಗುರು ಆಗಿರಬೇಕು, ಆಯಿತಾ. ಅವನಲ್ಲಿ ಕ್ಷಮೆ, ತಾಳ್ಮೆ, ದಯೆ, ದಾನ, ಧರ್ಮ, ಇಂದ್ರಿಯ ನಿಗ್ರಹ ಶಕ್ತಿ ಇವುಗಳು ಗುರುನಲ್ಲಿರುತ್ತೆ. ಇಂಥ ಗುರುನ ನೀವು ಅವರು ಸದ್ಗುರು ಆಗಿರಬೇಕು. ಅವೆಲ್ಲ ಕ್ರಮೇಣ ಒಂದು ಶಿಷ್ಯನಿಗೆ ಬರುತ್ತಿರುತ್ತೆ. ಈ ಥರ ಎಲ್ಲ ದೈವತ್ವವನ್ನು ನಾವು ಇವರು ಸಂತರಲ್ಲಿ ನಾವು ಕಾಣ್ಬೋದು. ಅಂಥ ಸದ್ಗುರು ಆಗಿದ್ದ ಸಂತರಾಗಿರುತ್ತ ಸಾಯಿನಾಥರ ಸದ್ಗುರು ಅವರು ಬಡವ ಬಲ್ಲಿದ ಅನ್ನೋದಿಲ್ಲ. ಅವರಲ್ಲಿ ಎಲ್ಲರೂ ಒಂದೇ ಅಂತಾರೆ. ಮತ್ತು ಅವರ ಸಂತರಿಗೆ ನಮ್ಮ ಸಾಯಿನಾಥರಿಗೆ ಏನು ಶಕ್ತಿ ಇತ್ತು ಅಂದರೆ ಅವ್ರ ದೃಷ್ಟಿ ಮಾತ್ರದಿಂದಲೇ ಯಾರು ಒಬ್ಬರು ವ್ಯಕ್ತಿ ನೋಡ್ತಾರೆ ಅನ್ನಿ, ಅವ್ರ ದೃಷ್ಟಿ ಅವನ ಮೇಲೆ ಬಿತ್ತು ಅಂದರೆ ಅವನು ಎಂಥ ಬಿಕಾರಿಯಾಗಿರಲಿ ಅವನ್ನ ಧನಿಗಣಮನಾಗಿ ಮಾಡುವ ಪರಿವರ್ತನೆ ಶಕ್ತಿ ಅಂತ ಪ್ರತಿಭೆ ಇತ್ತು ನಮ್ಮ ಸಾಯಿನಾಥರಿಗೆ. ಅಂಥ ಸಾಯಿನಾಥರನ್ನ ಅವರು ಪ್ರತಿ ಮನೆಗೂ ಭಿಕ್ಷೆ ಬೇಡಕ್ಕೆ ಹೋಗ್ತಾಯಿದ್ರು. ಏನಪ್ಪ ಅಂದರೆ ಅವರು ಭಿಕ್ಷೆ ಬೇಡೋದು ಏನಕ್ಕೆ ಅನ್ನೋದು ಮುಂದೆ ನಾನು ಹೇಳ್ತೀನಿ. ಅವ್ರ ಭಿಕ್ಷೆ ಹೇಗಿತ್ತು ಅಂದರೆ ಪ್ರತಿ ಮನೆಗೂ ಹೋಗಿ, ಅಮ್ಮ ನನಗೆ ಒಂದು ಚೂರು ರೊಟ್ಟಿ ನೀಡುವಿರಾ ಅಂತ ಪ್ರತಿ ಮನೆ ಬಾಗಿಲಿಗೂ ಹೋಗಿ ಭಿಕ್ಷೆ ಬೇಡ್ತಿದ್ರು. ಆದರೆ ಬಾಬುನಿಗೆ ಅವರಿದ್ದಾಗ ಭಿಕ್ಷೆ ಕೊಡ್ತಾರಲ್ಲ ಅವರೇ ನಿಜವಾಗ್ಲೂ ಧನ್ಯರು. ಅವರು ಭಿಕ್ಷೆ ಬೇಡುವಾಗ ಜೋಳಿಗೆ ಸಿಗಿಸ್ಕೊಂಡಿರ್ತಾರೆ. ಗಟ್ಟಿ ಪದಾರ್ಥ ಅಂದರೆ ಅನ್ನ, ಚಪಾತಿ ಇವೆಲ್ಲ ಇರುತ್ತಲ್ಲ, ಅದನ್ನು ಜೋಳಿಗೆಗೆ ಹಾಕ್ಕೊಂಡು ಪಲ್ಯ, ಇದು ಮಜ್ಜಿಗೆ, ಸಾರು, ಸಾಂಬಾರು
ಸಾಂಬಾರು ಇವುಗಳನ್ನೆಲ್ಲ ಪಾತ್ರೆಯಲ್ಲಿ ಹಾಕ್ಕೊಂಡು ತೊಗೊಂಬಂದು ಏನು ಮಾಡ್ತಾರೆ ಎಲ್ಲನೂ ಬೆರೆಸ್ತಾಯಿದ್ರು. ಬೆರೆಸ್ಬಿಟ್ಟು ಬಂದು ಕರೆಕ್ಟಾಗಿ ಬೇವಿನ ಮರದ ಕೆಳಗೆ 12 ಗಂಟೇಲಿ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ ಕೂತ್ಕೊಂಡು ತಿಂತಾಯಿದ್ರು. ಅವ್ರು ತಿನ್ನುವಾಗ ನಾಯಿಗಳು, ಬೆಕ್ಕುಗಳು, ಕಾಗೆ ಯಾವ ಬಂದರೂ ಕೂಡ ಓಡಿಸ್ತಿರ್ಲಿಲ್ಲ ಅವರು. ಹತ್ರದಿಂದ ಪ್ರೀತಿಯಿಂದ ಅವುಗಳಿಗೂ ಕೊಡ್ತಾಯಿದ್ರು. ಮತ್ತು ಎಷ್ಟೊಂದು ರೊಟ್ಟಿ ಭಿಕ್ಷೆ ಬೇಡ ತಂದಿರ್ತಾರಲ್ಲ, ಆ ರೊಟ್ಟಿನೆಲ್ಲ ತೊಗೊಂಡೋಗಿ ಎಲ್ರಿಗೂ ಯಾರ್ಯಾರಿಗಿರಲ್ಲ ಅವ್ರಿಗೆಲ್ರಿಗೂ ಹಂಚ್ತಾಯಿದ್ರು. ಇದನ್ನೆಲ್ಲ ನೋಡಿ ಅವರು ಎಷ್ಟೊಂದು ಜನ ಅನ್ಕೋತಾರೆ, ಇಷ್ಟೊಂದು ಭಿಕ್ಷೆ ಬೇಡ್ತಾರಲ್ಲ ಇವ್ರು ಯಾರು, ಇವ್ರಿಗೆ ಹುಚ್ಚ ಏನೋ ಅಂತ ಅಂದ್ಕೊಂಡು ನನ್ನವರು ಎಷ್ಟೊಂದು ಜನ ಇದ್ದರು. ಆದರೆ ಬಾಬನವರ ಅಂತರಂಗನ ತಿಳಿದಿರೋರಿಗೆ ಗೊತ್ತಿತ್ತು. ಅವರು ಮಹಾಜ್ಞಾನಿಯಾಗಿದ್ದರು. ಅವ್ರನ್ನ ಒಂದು ಉದಾಹರಣೆಗೆ ನಾವು ಹೇಳಬೇಕು ಅಂದರೆ ಈ ರೀತಿ ಇದೆ. ಬಾಯಿಜಾಬಾಯಿಯವರ ಸೇವೆ. ಈ ಬಾಯಿಜಾಬಾಯಿಯವರು ತಾತ್ಯಾಕೋಟೆಯವರ ತಾಯಿಯಾಗಿರ್ತಾರೆ. ಇವ್ರ ತಾಯಿ ಮಗನಿಗಿಬ್ಬರಿಗೂ ಬಾಬಾ ಅಂದರೆ ಪಂಚಪ್ರಾಣ. ಅವರು ಎಷ್ಟು ಬಾಬನ ಇಷ್ಟಪಡ್ತಿರ್ತಾರೆ ಅಂದರೆ ಪ್ರತಿದಿನ ಅವರು ಮೊದಲು ಬಾಬಾ ಕಾಡಲ್ಲಿರ್ತಾರೆ. ಆವಾಗ ಇವರಿಬ್ಬರು ಏನು ಮಾಡ್ತಾರೆ, ದಿನಂಪ್ರತಿ ಸ್ವಾಮಿಗೆ ಸ್ವಲ್ಪ ರೊಟ್ಟಿ ನೀರು ತಗೊಂಡೋಗಿ ಕಾಡಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಅಲ್ದು ತಕ್ಷಣ ಕಾಡಿಗೆ ಹೋದ ತಕ್ಷಣ ಸಿಗಲ್ಲ. ಅಲ್ಲಿ ಸ್ವಲ್ಪ ಅಲ್ದಾದ್ಮೇಲೆ ಎದುರಿಗೆ ಸಿಕ್ಕಿದಾಗ ಅವ್ರನ್ನ ಬಲವಂತ ಮಾಡಿ ಕೂಡಿಸಿ, ಬಾಬಾ ಬೇಡ ಅಂತಿರ್ತಾರೆ, ಹಂಗಾದರೂ ಬಿಡೋದಿಲ್ಲ ಅವರು. ಬಲವಂತ ಮಾಡಿ ಕೂಡಿಸಿ ಎಲೆ ಹಾಕಿ ಅದ್ರ ಮೇಲೆ ಊಟ ಬಡಿಸ್ತಾ ಇರ್ತಾರೆ. ಈ ಥರ ಸೇವೆ ಮಾಡ್ತಾ ಇರ್ತಾರೆ ಅವರು. ಈ ಸೇವೆಗೆ ಪ್ರತಿಫಲವಾಗಿ ಬಾಬಾ ಸುಮ್ಮನೆ ಇರಲ್ಲ, ಅವ್ರಿಗೆ ಅಮೂಲ್ಯವಾದ ಆಶೀರ್ವಾದ ಕೊಡುತ್ತೆ. ಮತ್ತು ಅವ್ರು ಏನು ಮಾಡ್ತಾರೆ, ಬಾಬಾ ಹೇಳ್ತಾರೆ ಈ ತಿರುಗನೇ ದೇವರ ಅವತಾರ ಅಂತ ಅವಾಗ ಹೇಳ್ತಾ ಇರ್ತಾರೆ. ಕಾಡಲ್ಲಿ ಬಾಬಾ ಆಮೇಲೆ ಕಾಡು ಬಿಟ್ಬಿಟ್ಟು ಊರಿಗೆ ಬಂದುಬಿಡ್ತಾರೆ. ಆವಾಗ ಬಾಯಿಜಾಬಾಯಿ ಅವರು ಕಾಡಿಗೆ ಹೋಗೋದು ತಪ್ಪುತ್ತೆ. ಅವರು ಊರಲ್ಲೇ ಬಂದು ಸ್ವಾಮಿಗೆ ಆಹಾರ, ರೊಟ್ಟಿ, ಅನ್ನ, ನೀರು ಎಲ್ಲನೂ ಕೊಡ್ತಾ ಇರ್ತಾರೆ. ಯಾರ ಅಂತರಾತ್ಮದಲ್ಲಿ ಪರಮಾತ್ಮನು ವಾಸಿಸುವನೋ ಅಂಥ ಸಂತರೇ ಧನ್ಯರು. ಇಂಥ ಸಂತರ ಸತ್ಸಂಗವನ್ನು ಹೊಂದಿರತಕ್ಕಂಥ ಮನುಷ್ಯ ಹೇಳಬೇಕು ಅಂದರೆ ನಿಜವಾಗ್ಲೂ ಅದೃಷ್ಟಶಾಲಿ. ಅಂಥ ಸದ್ಗುರು ಸಾಯಿನಾಥರ ಸತ್ಸಂಗವನ್ನು ನಾವು ಹೊಂದಿರ್ತೀವಲ್ಲ, ಅಂಥವರು ಕೂಡ ಪುಣ್ಯ ಮಾಡಿರ್ತಾರೆ. ಮತ್ತು ರಾತ್ರಿ ಹೊತ್ತು ತ್ರಿಮೂರ್ತಿಗಳ ಶಯನ. ಮಸೀದಿಯಲ್ಲಿ ಈ ತಾತ್ಯಾಕೋತೆ ಮತ್ತು ಭಗತ್ ಮಾಳಸಾಪತಿಯವರು ಬಾಬಾರವರ ಸಂಪರ್ಕದಲ್ಲಿರ್ತಾರೆ. ಇವ್ರ ಕಂಡ್ರು ಬಾಬಂಗೂ ತುಂಬ ಪ್ರೀತಿ ಇರುತ್ತೆ. ಇವ್ರು 3 ಜನ ರಾತ್ರಿ ಹೊತ್ತು ಒಂದೇ ಕಡೆ ಮಲಗ್ತಾ ಇರ್ತಾರೆ. ಒಂದೇ ಕಡೆ ಕಾಲನ್ನ ಸೇರಿಸ್ಕೊಂಡು ಕೂಡಿಸ್ಕೊಂಡು ಮಸೀದಿಯಲ್ಲಿ ಮಲಗ್ತಾ ಇರ್ತಾರೆ. ಒಬ್ಬ ಪಶ್ಚಿಮಕ್ಕೆ ತಲೆ ಮಾಡಿಕೊಂಡು, ಇನ್ನೊಬ್ಬರು ಪೂರ್ವಕ್ಕೆ, ಮಗದೊಬ್ಬರು ಉತ್ತರಕ್ಕೆ ತಲೆ ಮಾಡಿಕೊಂಡು ಒಂದೇ ಕಡೆ ಮಲಗ್ತಾ ಇರ್ತಾರೆ. ಅನೇಕ ಸಾರಿ ಅವರು ಮಧ್ಯರಾತ್ರಿವರೆಗೂ 3 ಜನ ಹರಟೆ ಹೊರಿತಾ ಇರ್ತಾರೆ. ಆಗ ಒಬ್ಬ ಮಾಳಸಾಪತಿ ನಿದ್ದೆ ಮಾಡಿದ್ರೆ ತಾತ್ಯಾಕೋತೆಯನ್ನು ಎಚ್ಚರ ಮಾಡ್ತಿರ್ತಾರೆ. ತಾತ್ಯಾಕೋತೆ ನಿದ್ರೆ ಮಾಡಿದ್ರೆ ಮಾಳಸಾಪತಿಯವ್ರನ್ನ ಎಚ್ಚರ ಮಾಡ್ತಿರ್ತಾರೆ ಬಾಬಾ. ಇವ್ರು 3 ಜನನೂ ಇದೇ ಥರ 14 ವರ್ಷಗಳ ಕಾಲ ಮಸೀದಿಯಲ್ಲಿ ಕಾಲ ಕಳೀತಾರೆ. ಆದರೆ ತಾತ್ಯಾರವರ ತಂದೆ ನಿಧನರಾದ ಮೇಲೆ ಅವರು ಮಸೀದಿ ಬಿಟ್ಟು ಮನೆಯಲ್ಲೇ ಮಲ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಬಾಬಾರವರಿಗೆ ರಾಹತದ ಕುಶಾಲ ಚಂದ ಇವ್ರ ಕಂಡ್ರೆ ತುಂಬ ಪ್ರೀತಿ ಇರುತ್ತೆ. ಅವ್ರು ಯಾವಾಗಲೂ ಅವನ ಯೋಗಕ್ಷೇಮನೇ ಹಗಲು ರಾತ್ರಿ ಯೋಚಿಸ್ತಿರ್ತಾರೆ. ಕುಶಾಲ ಚಂದನ್ಗೆ ಒಳ್ಳೇದು ಮಾಡಬೇಕು, ಅವನ್ನ ನಾನು ನೋಡ್ಕೋಬೇಕು ಅನ್ನೋದೇ ಅವ್ರಿಗೆ ಇಷ್ಟ ಇರುತ್ತೆ. ಮತ್ತು ಅವಾಗ ಅವ್ರ ಸಂಗಡಿಗರ ಜೊತೆ ರಾಹತಾಗೆ ಹೋಗಿ ಬರ್ತಾ ಇರ್ತಾರೆ. ಮತ್ತು ರಾಹತಕ್ಕಲ್ಲಿ ಹೋದಾಗ ಅಲ್ಲಿರೋ ಭಕ್ತರು ಬಾಬನ್ನ ವಾದ್ಯ, ಮೃದಂಗ ಮತ್ತು ಮುಂತಾದ ವಾದ್ಯ ವೈಭವಗಳಿಂದ ಬಾಬರನ್ನ ಸ್ವಾಗತಿಸ್ತಾ ಇರ್ತಾರೆ. ಮತ್ತು ಅಲ್ಲಿ ಊರಲ್ಲಿ ಮೆರವಣಿಗೆ ಮಾಡ್ತಾ ಇರ್ತಾರೆ ಬಾಬನ್ನ. ಕುಶಾಲ ಚಂದ ಏನು ಮಾಡ್ತಿರ್ತಾರೆ, ಬಾಬನವ್ರನ್ನ ಮನೆಗೆ ಕರ್ಕೊಂಡೋಗಿ ಆದರಾದಿತ್ಯ ಮಾಡ್ತಿರ್ತಾರೆ. ಮತ್ತು ಬಾಬಾ ಸ್ವಲ್ಪ ಅಲ್ಲಿದ್ದು ವಾಪಸ್ ಶಿರಡಿಗೆ ಬಂದ್ಬಿಡ್ತಾ ಇದ್ರು. ಮತ್ತು ಅವರು ಶಿರಡಿಯಿಂದ ನಿಯಮಗಾಂವ್ ಮತ್ತು ರಾತ ಬಿಟ್ಟು ಬೇರೆ ಯಾವ ಹಳ್ಳಿಗಳಿಗೂ ಕೂಡ ಹೋಗಿರಲಿಲ್ಲ. ಅವು 2 ಹಳ್ಳಿಗೆ ಮಾತ್ರ ಹೋಗಿದ್ದರು. ಅಲ್ಲೂ ಶಿರಡಿಲೇ ಇದ್ದರೂ ಕೂಡ ಅವ್ರಿಗೆ ರೈಲು ಬಂಡಿ ಬರೋದು ಹೋಗೋದು ಎಲ್ಲ ಅವ್ರಿಗೆ ಗೊತ್ತಿತ್ತು. ಇಂಥ ಮಹಾಜ್ಞಾನಿಗಳಾದ ಬಾಬಾರವರು ಮುಂದೆ ಏನು ಹೇಳಿದ್ದಾರೆ ನಾವು ನೋಡೋಣ. ಇಲ್ಲಿಗೆ 8ನೇ ಅಧ್ಯಾಯ ಮುಗಿದಿದ್ದು. ದಯವಿಟ್ಟು ಸಾಯಿ ಮಹಿಮಾ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಯಿರಾಮ್.